ಲಕ್ಷ್ಮೀ ನಿವಾಸ ಜೀ ಕನ್ನಡದಲ್ಲಿ ಪ್ರಸಾರವಾಗ್ತಾ ಇರುವ ಅನೇಕ ಸೀರಿಯಲ್ಗಳ ಪೈಕಿ ಈ ಸೀರಿಯಲ್ಗಳು ಕೂಡ ಅಗ್ರಸ್ಥಾನದಲ್ಲೇ ಇದೆ. ಪುಟ್ಟಕ್ಕನ ಮಕ್ಕಳು ಯಾವಾಗಲೂ ನಂಬರ್ 1 ಸ್ಥಾನವನ್ನು ಪಡ್ಕೊಳ್ಳುತ್ತೆ. ಅದೇ ರೀತಿಯಾಗಿ ಲಕ್ಷ್ಮೀ ನಿವಾಸ 2ನೇ ಸ್ಥಾನವನ್ನು ಪಡ್ಕೊಳ್ಳುತ್ತೆ. ಒಮ್ಮೊಮ್ಮೆ ಮೊದಲ ಸ್ಥಾನವನ್ನು ಪಡ್ಕೊಂಡಿದ್ದು ಕೂಡ ಇದೆ. ಪುಟ್ಟಕ್ಕನ ಮಕ್ಕಳನ್ನೇ ಬೀಟ್ ಮಾಡಿ ಲಕ್ಷ್ಮೀ ನಿವಾಸ ಮೊದಲ ಸ್ಥಾನವನ್ನು ಪಡ್ಕೊಂಡು ಆಶ್ಚರ್ಯವನ್ನು ಪಡಿಸಿದ್ದು ಕೂಡ ಇದೆ. ಲಕ್ಷ್ಮೀ ನಿವಾಸ ಶುರುವಾದ ಕೆಲವೇ ದಿನಗಳಲ್ಲಿ ಜನರಿಗೆ ತೀರಾ ಹತ್ರ ಆಗ್ಬಿಡ್ತು. ಒಂದು ಜಾನು ಮತ್ತು ಜಯಂತ್ ಜೋಡಿ, ಇನ್ನೊಂದು ಭಾವನಾ ಮತ್ತು ಸಿದ್ದೇಗೌಡರ ಜೋಡಿ. ಈ ಎರಡೂ ಜೋಡಿಗಳ ಪ್ರೀತಿ ಮತ್ತು ಡ್ರಾಮಾ ಮತ್ತು ಅವರ ನಡುವೆ ಆಗ್ತಾ ಇರುವಂಥ ಕೆಲವೊಂದು ವಿಚಾರಗಳು ಜನರಿಗೆ ತೀರಾ ಹತ್ತಿರ ಅನಿಸೋಕೆ ಶುರುವಾಗಿದೆ. ಅದಲ್ಲದೆ ಇದೊಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹೇಗೆ ಜೀವನ ನಡೆಸುತ್ತೆ, ಹೆಣ್ಣು ಮಕ್ಕಳ ಮದುವೆ ವಿಚಾರ ಮತ್ತು ಗಂಡನ ಮನೆಯಲ್ಲಿ ಆಗುವಂಥ ಬದಲಾವಣೆ, ಇದೆಲ್ಲವನ್ನ ತೋರಿಸಿರೋದ್ರಿಂದ ಇಡೀ ಫ್ಯಾಮಿಲಿ ಕೂತು ಈ ಸೀರಿಯಲನ್ನು ನೋಡಬಹುದು. ಆ ಕಾರಣಕ್ಕಾಗಿಯೇ ಜನರಿಗೆ ಈ ಸೀರಿಯಲ್ ಹತ್ತಿರ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇನ್ನು ಲಕ್ಷ್ಮೀ ನಿವಾಸದಲ್ಲಿ ಎಲ್ಲರ ಗಮನ ಸೆಳೆಯುವಂಥ ಜೋಡಿ ಅಂತ ಅಂದರೆ ಅದು ಸಿದ್ದೇಗೌಡರು ಮತ್ತು ಭಾವನ ಜೋಡಿ. ಈ ಜೋಡಿ ತುಂಬಾನೇ ಎಲ್ರಿಗೂ ಇಷ್ಟ ಆಗತ್ತೆ. ಸಿದ್ದೇಗೌಡರು ಭಾವನನ್ನ ಇಷ್ಟಪಡ್ತಾ ಇದ್ದಾರೆ. ಆದರೆ ಕಹಾನಿ ಮೇ ಟ್ವಿಸ್ಟ್ ಅನ್ನೋ ಹಾಗೆ ಭಾವನಾಗೆ ಕಲ್ಯಾಣ ಮಂಟಪದವರೆಗೆ ಬಂದು ಮದುವೆ ಕ್ಯಾನ್ಸಲ್ ಆಗಿದ್ದು ಇದೆ. ಆದರೆ ಭಾವನಾ ಮೊದಲು ಮದುವೆ ಆಗಬೇಕಾಗಿದ್ದ ಹುಡುಗನಿಗೂ ಕೂಡ ಮೊದಲೇ ಮದುವೆ ಆಗಿತ್ತು, ಮಗು ಕೂಡ ಇತ್ತು. ಆದರೆ ಕೆಲವೊಂದಷ್ಟು ಸನ್ನಿವೇಶಗಳಲ್ಲಿ ಆ ಮದುವೆ ನಿಂತೋದಂಥ ಕಾರಣಕ್ಕೆ ಆ ಮಗು ಭಾವನಾನೇ ಅಮ್ಮ ಅಂತ ಅನ್ಕೊಂಡಿರುವ ಕಾರಣಕ್ಕೆ ಮಗು ಭಾವನಾ ಜೊತೆಗೆ ಇದೆ. ಇದೆಲ್ಲ ಕಥೆ ನಿಮಗೆ ಗೊತ್ತಿರುವಂಥ ವಿಚಾರವೇ. ಆದರೆ ಇದೇ ಸೀರಿಯಲ್ನಲ್ಲಿ ಆ ಮಗು ಆ್ಯಕ್ಟಿಂಗ್ ನೋಡಿ ತುಂಬ ಜನ ಕಳೆದು ಹೋಗಿದ್ದಾರೆ. ಜೀ ಕನ್ನಡದಲ್ಲೇ ಪ್ರಸಾರವಾಗ್ತಾ ಇರುವ ಸೀತಾರಾಮದಲ್ಲಿ ಸಿಹಿಯ ಪಾತ್ರ ನೋಡಿ ಇಷ್ಟಪಡುವವರು ಇದರಲ್ಲಿ ಇಶಿತಾ ಪಾತ್ರವನ್ನು ನೋಡಿ ಇಷ್ಟಪಡ್ತಾರೆ. ಹೌದು, ಇಶಿತಾ ಬಾಲನಟಿ. ತುಂಬ ಜನಕ್ಕೆ ಗೊತ್ತಿದೆಯೋ ಗೊತ್ತಿಲ್ವೋ, ಆದರೆ ಇಶಿತಾ ಇನ್ಸ್ಟಾಗ್ರಾಮ್ನಲ್ಲಿ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಬಟ್ಟೆ ಹಲ್ಚಲ್ ಎಬ್ಬಿಸಿರುವಂಥ ಬೇಬಿ. ಹೌದು, ಇತ್ತೀಚೆಗೆ ನೀವು ಯಾವುದೇ ಸಿನಿಮಾ ಅಥವಾ ಸೀರಿಯಲ್ ಅಂತ ನೋಡಿದಾಗ ಬಾಲ ನಟ ಅಥವಾ ಬಾಲ ನಟಿಯರು ತುಂಬಾ ಕಮ್ಮಿ ಇದ್ದಾರೆ. ಮೊದಲೆಲ್ಲ ಬಾಲ ನಟಿಯರು ತುಂಬ ಜನ ಇದ್ದರು. ಆದರೆ ಈಗ ಹಾಗಲ್ಲ, ಬೆರಳೆಣಿಕೆಯಷ್ಟು ಜನ ಮಾತ್ರ ಸಿಗ್ತಾರೆ. ಅಂಥದ್ರಲ್ಲಿ ಇಶಿತಾ ಸೋಷಿಯಲ್ ಮೀಡಿಯಾದಲ್ಲಿ ಹಲ್ಚಲ್ ಎಬ್ಬಿಸಿದ್ರು. ನೀವು ನಂಬ್ತೀರಾ ಈಕೆ ಎಷ್ಟು ಆ್ಯಕ್ಟಿವ್ ಇದ್ದಾಳೆ ಅಂತ ಅಂದರೆ, ಈಕೆಗೆ ಇನ್ಸ್ಟಾಗ್ರಾಮ್ ಒಂದರಲ್ಲೇ 9 ಲಕ್ಷ ಫಾಲೋವರ್ಸ್ ಇದ್ದಾರೆ ಅಂತಂದರೆ ನೀವು ನಿಜವಾಗ್ಲೂ ಕೂಡ ಶಾಕ್ ಆಗ್ತೀರಾ. ನೋಡೋದಕ್ಕೆ ತುಂಬಾ ಮುದ್ದಾಗಿರುವಂಥ ಈ ಹುಡುಗಿ ಆ್ಯಕ್ಟಿಂಗ್ ಕೂಡ ತುಂಬಾ ಚೆನ್ನಾಗಿ ಮಾಡುತ್ತೆ. ಸೊ ಆ ಕಾರಣಕ್ಕಾಗಿಯೇ ಇನ್ಸ್ಟಾಗ್ರಾಮ್ನಲ್ಲಿ ಈಕೆಗಿರುವಂಥ ಕ್ರೇಜು, ಈಕೆಗಿರುವಂಥ ಫ್ಯಾನ್ ಫಾಲೋವರ್ಸು ಮತ್ತು ಈಕೆ ಇರುವಂಥ ಮುದ್ದಾದ ರೀತಿಗೆ ಮತ್ತು ಈಕೆಯ ಆ್ಯಕ್ಟಿಂಗಿಗೆ ಅಂತಾನೆ ಅವಕಾಶವನ್ನು ಲಕ್ಷ್ಮೀ ನಿವಾಸ ಸೀರಿಯಲ್ನಲ್ಲಿ ಕೊಡಲಾಗಿದೆ. ಪಟಪಟ ಅಂತ ಮಾತಾಡುತ್ತೆ ಈ ಹುಡುಗಿ. ಈ ಸೀರಿಯಲ್ನಲ್ಲಿ ಸ್ವಲ್ಪ ಮಾತು ಕಡಿಮೆ ಅಷ್ಟೇ, ಆದರೆ ಹೊರಗಡೆ ಸಿಕ್ಕಾಬಟ್ಟೆ ಮಾತಾಡ್ತಾಳೆ ಮತ್ತು ಈಗಲೇ ಹೀರೋಯಿನ್ ರೀತಿ ಪೋಸ್ ಕೊಡ್ತಾಳೆ. ಒಬ್ಬ ಹೀರೋಯಿನ್ಗೆ ಇರಬೇಕಾಗಿದ್ದಂಥ ಎಲ್ಲ ಕ್ವಾಲಿಟಿಗಳು ಕೂಡ ಇಶಿತಾಗೆ ಇದೆ. ಇಶಿತಾ ಮುಂದೆ ಹೀರೋಯಿನ್ ಆದ್ರೂ ಮೋಸ್ಟ್ಲಿ ಆಶ್ಚರ್ಯ ಪಡಬೇಕಾಗಿಲ್ಲ. ಅಷ್ಟು ಕ್ಯೂಟ್ ಆ್ಯಂಡ್ ಅಷ್ಟು ಸ್ಮಾರ್ಟಾಗಿ, ಅಷ್ಟು ಬ್ಯೂಟಿಫುಲ್ ಆಗಿ ಇಶಿತಾ ಇದ್ದಾಳೆ. ಸೊ ಇದೇ ಇಶಿತಾ ಈಗ ಒಂದು ಸಾಧನೆ ಮಾಡಿಬಿಟ್ಟಿದ್ದಾಳೆ. ಅದನ್ನು ನೋಡಿ ತುಂಬ ಜನ ಶಾಕ್ ಆಗಿದ್ದಾರೆ. ಇವತ್ತು ಎಷ್ಟೋ ಜನ ವಯಸ್ಸಾಗಿದ್ರೂ ಕೂಡ ಏನೂ ಸಾಧನೆ ಮಾಡಿಲ್ಲ. ಇನ್ನು ಕೆಲವರು ಕೆರಿಯರ್ ನೋಡ್ಕೊಳ್ತಿದ್ದಾರೆ, ಇನ್ನು ಕೆಲವರು ಕೆಲಸ ಹುಡುಕ್ತಿದ್ದಾರೆ, ಇನ್ನು ಕೆಲವರು ಲೈಫ್ ಸೆಟಲ್ ಆಗೋದು ಯಾವಾಗ ಅಂತ ಪ್ರಶ್ನೆ ಮಾಡ್ತಿದ್ದಾರೆ, ಇನ್ನು ಕೆಲವರು ಎಷ್ಟೇ ದುಡಿದ್ರೂ ಸಾಲನೇ ಆಗ್ತಾ ಇದೆ. ಒಂದು ಮನೆ ತಗೊಳಕ್ಕಾಗ್ತಿಲ್ಲ, ಒಂದು ಕಾರ್ ತಗೊಳಕ್ಕಾಗ್ತಾ ಇಲ್ಲ, ಇದೇನಪ್ಪ ಜೀವನ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಆದರೆ ಸೋಷಿಯಲ್ ಮೀಡಿಯಾ ಎಷ್ಟರ ಮಟ್ಟಿಗೆ ಬೆನಿಫಿಟನ್ನು ತಂದುಕೊಡ್ತಾ ಇದೆ ಅನ್ನೋದು ಗೊತ್ತಾದರೆ ನೀವು ಕೆಲಸ ಬಿಟ್ಟು ಸೋಷಿಯಲ್ ಮೀಡಿಯಾನ ಹೆಂಗೆ ಯೂಸ್ ಮಾಡೋದು ಅಂತ ನೋಡೋಕೆ ಶುರು ಮಾಡ್ತೀರಾ. ಹೌದು, ಇಶಿತಾ ವಿಚಾರದಲ್ಲೂ ಕೂಡ ಆಗಿರೋದು ಅದೇನೆ. ಇಶಿತಾಗೆ ಕೇವಲ 6 ವರ್ಷ ಮಾತ್ರ, ಆದರೆ 6 ವರ್ಷಕ್ಕೆ 20 ಲಕ್ಷದ ಕ್ರೆಟಾ ಕಾರನ್ನು ತೆಗೆದುಕೊಳ್ತಾರೆ ಅಂತ ಅಂದರೆ ಆಶ್ಚರ್ಯ ಆಗುತ್ತಾ ಆಗಲ್ವಾ ಹೇಳಿ. ಹೌದು, 6 ವರ್ಷ ವಯಸ್ಸು ನಮಗಿದ್ದಾಗ ನಾವು ಅಲ್ಲಿ ಇದೇನು ಮಾಡ್ತಾ ಇದ್ವೋ ಏನೋ ಗೊತ್ತಿಲ್ಲ. ಆದರೆ ಈ ಹುಡುಗಿ 6 ವರ್ಷಕ್ಕೆ 20 ಲಕ್ಷವನ್ನು ಸಂಪಾದಿಸಿ ಒಂದು ಕ್ರೆಟಾ ಕಾರನ್ನು ತೆಗೆದುಕೊಂಡಿದೆ ಅಂತಂದರೆ ಯೋಚನೆ ಮಾಡಿ ಈಕೆ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ದುಡಿತಾ ಇದ್ದಾಳೆ ಅಂತ. ಹೌದು, ಈಗ ತಾನೇ ಕ್ರೆಟಾ ಕಾರನ್ನು ಖರೀದಿಸಿರುವಂಥ ಇಶಿತಾ ತಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ನಲ್ಲಿ ಹಾಕಿಕೊಂಡಿದ್ದಾರೆ. ಫೈನಲಿ ಹೊಸ ಕಾರ್ ಬಂತು ಅನ್ನುವಂಥ ರೀತಿಯಲ್ಲಿ ಹಾಕಿಕೊಂಡಿದ್ದಾರೆ. ಇದರ ಸಂಪೂರ್ಣವಾದಂಥ ಕ್ರೆಡಿಟನ್ನು ಇಶಿತಾ ತಾಯಿ ಇಶಿತಾಗೆ ಕೊಟ್ಟಿದ್ದಾರೆ. ಯಾಕಂದರೆ ನಾವಿವತ್ತು ಕಾರನ್ನು ತೆಗೆದುಕೊಳ್ಳೋದಕ್ಕೆ ಕಾರಣನೇ ಇಶಿತಾ. ಮತ್ತು ಇವತ್ತೇನಾದ್ರು ದುಡ್ಡನ್ನು ನೋಡ್ತಾ ಇದ್ದರೆ, ಇಷ್ಟರ ಮಟ್ಟಿಗೆ ದುಡ್ಡು ಸಂಪಾದನೆ ಮಾಡ್ತಾ ಇದ್ದರೆ ಅದಕ್ಕೆ ಕಾರಣನೇ ಇಶಿತಾ ಅನ್ನೋದನ್ನು ಹೇಳ್ಕೊಂಡಿದ್ದಾರೆ. ಒಂದು ಹುಡುಗಿ ಒಂದು ಸೀರಿಯಲ್ ಮಾಡಿ 20 ಲಕ್ಷ ದುಡಿಬಹುದಾ 6 ವರ್ಷಕ್ಕೆ?
ಅದು ಕೂಡ ಕಾರ್ ತಗೊಳ್ಳೋಷ್ಟು ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ಖಂಡಿತ ಅದು ನಿಮ್ಮ ತಪ್ಪು. ಆಕೆಗೆ ಇನ್ಸ್ಟಾಗ್ರಾಮ್ನಲ್ಲಿ ಆ್ಯಕ್ಟಿಂಗ್ ಮಾಡೋದು ನೋಡಿ ಅವಕಾಶ ಸಿಕ್ಕಿತು. 9 ಲಕ್ಷ ಫಾಲೋವರ್ಸನ್ನು ಆಕೆ ಹೊಂದಿದ್ದಾಳೆ ಮತ್ತು ಆಕೆಯ ಯೂಟ್ಯೂಬ್ ಚಾನಲ್ ಕೂಡ ಇದೆ. ಅದರಲ್ಲೂ ಸಿಕ್ಕಾಬಟ್ಟೆ ಫಾಲೋವರ್ಸ್ ಇದ್ದಾರೆ. ಇನ್ಸ್ಟಾಗ್ರಾಮ್ನಲ್ಲಿ ಒಂದು ಪೋಸ್ಟಿಗೆ ಆಕೆ 20,000-25,000 ಹಣವನ್ನು ಪಡ್ಕೊಳ್ತಾಳೆ. ದಿನಕ್ಕೆ 3-4 ವಿಡಿಯೋ ಹಾಕ್ತಾಳೆ ಅಂತ ಇಟ್ಕೊಳ್ಳಿ. ಸೊ ಅಲ್ಲಿಗೆ ತಿಂಗಳಿಗೆ ಎಷ್ಟು ದುಡ್ಡು ಬರುತ್ತೆ? ಜೊತೆಗೆ ಯೂಟ್ಯೂಬ್ನಲ್ಲೂ ಕೂಡ ಆಕೆ ದುಡಿತಾ ಇರೋದ್ರಿಂದ ಈಗ ಡಾಕ್ಟರ್ ಬ್ರೋ ಸೇರಿದಂತೆ ಅನೇಕರು ಯೂಟ್ಯೂಬ್ನಲ್ಲಿ ತಿಂಗಳಿಗೆ ಎಷ್ಟು ಸಂಬಳ ಬರುತ್ತೆ, ಎಷ್ಟು ದುಡ್ಡು ಬರುತ್ತೆ ಅನ್ನೋದನ್ನು ನಿಮಗೆ ಹೇಳಿಬಿಟ್ಟಿದ್ದಾರೆ. ಈಕೆಗೂ ಕೂಡ ಯೂಟ್ಯೂಬ್ನಿಂದ ತಿಂಗಳಿಗೆ ಏನಿಲ್ಲ ಅಂತ ಅಂದರೂ 3-4 ಲಕ್ಷ ವರಮಾನ ಬರುತ್ತೆ. ಹೀಗಿರಬೇಕಾದ್ರೆ 6 ವರ್ಷಕ್ಕೆ ಇಷ್ಟು ದುಡಿತಿರುವಂಥ ಹುಡುಗಿಗೆ ಒಂದು ಕಾರ್ ತೊಗೊಳಕ್ಕಾಗುತ್ತಾ? ಆಗಲ್ವಾ ಹೇಳಿ? ನಿಮಗೊಂಚೂರು ಬುದ್ಧಿ ಇದ್ದರೆ, ನೀವೊಂಚೂರು ಚೆನ್ನಾಗಿದ್ರೆ, ನಿಮ್ಗೊಂಚೂರು ಆ್ಯಕ್ಟಿಂಗ್ ಬಂದರೆ, ಅಥವಾ ನಿಮ್ಗೇನಾದರೂ ಬೇರೆ ರೀತಿಯಾದಂಥ ಸ್ಕಿಲ್ ಇದ್ದರೆ ನೀವು ಯೂಟ್ಯೂಬು, ಇನ್ಸ್ಟಾಗ್ರಾಮು ಅಂತ ನೋಡ್ಕೊಳ್ಳೋದು ಬೆಟರು ಅಂತ ಅನಿಸುತ್ತೆ.